ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಕಲ್ಲಂಗಡಿ ಹಣ್ಣನ್ನ ತೊಗೊಂಡು ಬೀಜಗಳು ಇಲ್ಲದೇ ಇರೋ ರೀತಿ ಯಾವ ರೀತಿ ಕಟ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ನಿಮಗೆ ಇದು ಎಲ್ಲೋ ಥರ ಏನು ಕಾಣ್ತಾ ಇದೆಯೋ ಇದು ಸಂಪೂರ್ಣವಾಗಿ ಹಣ್ಣಾಗಿರೋದು, ಹಾಗೆ ಒಳಗಡೆ ಚೆನ್ನಾಗಿ ಕಲ್ಲರ್ ಬಂದಿರುತ್ತೆ ಅಂತ ಅರ್ಥ. ನೀವು ಡ್ಯಾಮೇಜು ಆಗಿರುತ್ತೆ ಅಂತ ಕೂಡ ಅನ್ಕೊತಾರೆ ಕೆಲವರು, ಆದರೆ ಅದು ಹಣ್ಣಾಗಿರೋ ಸಿಂಪ್ಟಮ್ಸ್ ಇರೋದ್ರಿಂದ ಈ ರೀತಿ ಕಲ್ಲರ್ ಕೂಡ ಬಂದಿರುತ್ತೆ. ನೋಡಿಕೊಂಡು ನೀವು ಹಣ್ಣುಗಳನ್ನ ತೊಗೊಳ್ಳಿ. ತುಂಬ ಗ್ರೀನ್ ಕಲರ್ ಇತ್ತು ಅಂದರೆ ಅದು ಹಣ್ಣು ಜಾಸ್ತಿ ಆಗಿರಲ್ಲ, ನೋಡ್ಕೊಂಡು ಕೂಡ ತೊಗೋಬೇಕು. ಅದು ಟೇಸ್ಟ್ ಕೂಡ ಇರೋದಿಲ್ಲ. ಎಲ್ಲ ಮಕ್ಳಿಗೂ ಅಷ್ಟೇ ಹಣ್ಣುಗಳು ತಿನ್ನಬೇಕು ಅಂತ ಇಷ್ಟ ಇದ್ದರೂ ಕೂಡ ಕೆಲವೊಂದು ಸತಿ ಈ ರೀತಿ ಬೀಜಗಳಿದ್ರೆ ಅವರು ಹಣ್ಣುಗಳನ್ನ ತಿನ್ನಲ್ಲ, ಹಾಗೆ ದೊಡ್ಡವರು ಕೂಡ ತಿನ್ನಲ್ಲ. ನಮಗೆ ಹಣ್ಣಿನ ಬೀಜಗಳಲ್ಲೂ ಕೂಡ ನಮಗೆ ಈ ಕಲ್ಲಂಗಡಿ ಹಣ್ಣು ಬೀಜದಲ್ಲಿ ಕೂಡ ನಮಗೆ ತುಂಬಾ ನಮಗೆ ದೇಹಕ್ಕೆ ಬೇಕಾಗಿರುವಂಥದ್ದು ವಿಟಮಿನ್ಸು, ಪ್ರೋಟೀನ್ಸ್ ಎಲ್ಲ ಸಿಗೋದ್ರಿಂದ ನಾವು ಕೆಲವೊಂದು ಸತಿ ಅದನ್ನು ತಿನ್ನೋದಕ್ಕೂ ಇಷ್ಟಪಡೋದಿಲ್ಲ. ಈ ರೀತಿ ಹಾಕಿ ಕಟ್ ಮಾಡಿಕೊಂಡ್ರೆ ನೀವು ಮಕ್ಳಿಗೂ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ನಾನು ಯಾವ ರೀತಿ ತೆಗಿತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ, ನಾನು ಪೂರ್ತಿಯಾಗಿ ಸಿಪ್ಪೆನ ಪೂರ್ತಿಯಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಸಿಪ್ಪೆನ ಕಟ್ ಮಾಡ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಯಾವ ರೀತಿ ಹೆಚ್ಚಿತೀನಿ ಅಂತ ನಾನು ಹೇಳ್ಕೊಡ್ತೀನಿ. ಹಾಗಾದರೆ ನೀವು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಇದೇ ರೀತಿ ಯಾವುದಾದ್ರು ಯೂಸ್ಫುಲ್ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ಅಲ್ಲಿ ಬೆಲ್ಲೈಕನ್ ಇರುತ್ತಲ್ಲ, ಅಲ್ಲಿ ಕೂಡ ನೀವು ಆಲ್ ಅಂತ ಕೊಟ್ಟರೆ ನನ್ನ ವಿಡಿಯೋಗಳು ಯಾವಾದರೂ ಹೊಸದಾಗಿ ಬಂದಾಗ ನಿಮಗೆ ನೋಟಿಫಿಕೇಷನ್ ಕೂಡ ಸಿಗುತ್ತೆ. ಹಾಗೆ ನೀವು ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ. ಹೀಗೆ ಕಲ್ಲಂಗಡಿ ಹಣ್ಣನ್ನ ಪೂರ್ತಿಯಾಗಿ ಸಂಪೂರ್ಣವಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ನಾನು ನೋಡಿ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಒಂದು ಕೂಡ ಸ್ವಲ್ಪನೂ ನಮಗೆ ಸಿಪ್ಪೆಗಳು ತಳಗಡೆ ಸಿಪ್ಪೆ ಏನಿರುತ್ತೋ ಅದು ಕೂಡ ನಮಗೆ ಸಿಗಬಾರ್ದು. ಆ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಬೇಕು. ಈಗ ಈ ರೀತಿಯಾಗಿ ನಾನು ಒಂದೊಂದೇ ಸೈಡ್ಸಲ್ಲಿ ಏನಿರುತ್ತೋ ಅದನ್ನು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಒಂದು ಕೂಡ ಇದರಲ್ಲಿ ಬೀಜಗಳು ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ನಾವು ಪೂರ್ತಿನ ಕಟ್ ಮಾಡ್ಕೊಬೇಕಾಗತ್ತೆ. ನೀವು ಹಿಂಗೆ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ನಮ್ಮ ಟೈಮ್ ಕೂಡ ಉಳಿತಾಯ ಆಗುತ್ತೆ. ಮಕ್ಕಳು ಇಷ್ಟಪಡದೇ ಇರೋದ್ರಿಂದ ಹಿಂಗೆ ಕಟ್ ಮಾಡಿಕೊಂಡು ಕೊಟ್ಟರೆ ಅವರು ತುಂಬ ಈಸಿಯಾಗಿ ತಿನ್ನೋಕ್ಕೆ ತುಂಬಾ ಇಷ್ಟಪಟ್ಕೊಂಡು ತಿಂತಾ ಇರ್ತಾರೆ. ನಾನಿಲ್ಲಿ ಏನಿದೆಯೋ ಸೈಡ್ಸಲ್ಲೆಲ್ಲ ಪೂರ್ತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಕೂಡ ಬೀಜಗಳು ನಿಮಗೆ ಕಾಣಿಸ್ತಾ ಇಲ್ಲ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಮೆಥಡ್ನ ಯೂಸ್ ಮಾಡ್ಕೊಬೋದು. ನೀವು ಕೂಡ ಮನೆಯಲ್ಲಿ ಯೂಸ್ ಮಾಡ್ಕೊಬೋದು. ಇವಾಗ ನೀವು ಫಸ್ಟು ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಬೀಜಗಳು ಕಾಣಿಸ್ತಾ ಇರ್ತವೆ. ನಮಗೆ ಫಸ್ಟೆಲ್ಲ ಕಟ್ ಮಾಡೋವಾಗ ತುಂಬ ಜಾಸ್ತಿ ಬೀಜಗಳು ಕಾಣಿಸ್ತಾ ಇರ್ತವೆ. ಇವಾಗ ಅದು ಮಧ್ಯದಲ್ಲಿ ಬೀಜ ಇರೋದ್ರಿಂದ ನಿಮಗೆ ಒಂದೊಂದು ಮಾತ್ರ ಸಿಗ್ತಾ ಇರ್ತವೆ. ಅದನ್ನು ನಾವೇನು ಮಾಡಬೇಕು ಅಂತ ಅಂದರೆ ಈ ಒಂದೊಂದನ್ನೇ ಈ ರೀತಿಯಾಗಿ ತಕ್ಕೊಬೇಕಾಗತ್ತೆ. ನಾವು ಫಸ್ಟೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ಗುಂಡುಗೆ ಕುಯ್ಕೊಳ್ತಾ ಇರ್ತೀವಲ್ಲ, ಆವಾಗ ಪೂರ್ತಿಯಾಗಿ ನಿಮಗೆ ಸಿಗ್ತಾ ಇರುತ್ತೆ. ಈ ಮೆಥಡು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.